ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ 2 ಧಾರಾವಾಹಿಗಳು ಕುತೂಹಲದ ಘಟ್ಟದಲ್ಲಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗಾಗಲೇ ನಾವು ಹೇಳಿದ್ವಿ. ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅಂತ. ಇಷ್ಟು ದಿನ ವೀಕ್ಷಕರು ಭಾವನಾಗೆ ಯಾರು ತಾಳಿ ಕಟ್ಟಿದ್ದು ಅನ್ನೋ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ ಅಂತ ಕಾಯ್ತಾ ಕೂತಿದ್ರು. ಆ ಸಂಚಿಕೆ ಪ್ರಸಾರ ಆಗಿದೆ. ತಾನೇ ಭಾವನಾಗೆ ತಾಳಿ ಕಟ್ಟಿದ್ದು ಅನ್ನೋದನ್ನ ಸಿದ್ದೇಗೌಡರು ಒಪ್ಕೊಂಡಿದ್ದಾರೆ. ಇತ್ತ ಇನ್ನೊಂದು ಧಾರಾವಾಹಿ ಕೂಡ ಕುತೂಹಲದ ಘಟ್ಟದಲ್ಲಿದೆ. ಅದು ಅಮೃತ ಧಾರೆ ಧಾರಾವಾಹಿ. ಛಾಯಾ ಸಿಂಗ್ ಅಭಿನಯದ ಈ ಧಾರಾವಾಹಿ ಕೂಡ ವೀಕ್ಷಕರಿಂದ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸ್ತಾ ಇದೆ. ಸದ್ಯಕ್ಕೆ ಜಯದೇವ್ ಅವರ ನಿಜ ಬಣ್ಣ ಎಲ್ರಿಗೂ ಕೂಡ ಗೊತ್ತಾಗುವಂತಹ ಸಂದರ್ಭ. ಈಗಾಗಲೇ ಜಯದೇವ್ ಎಂಥ ವ್ಯಕ್ತಿ ಅನ್ನೋದು ಭೂಮಿಕಾಗೆ ಗೊತ್ತಾಗಿದೆ, ಹಾಗೆ ಪಾರ್ಥಗೆ ಗೊತ್ತಾಗಿದೆ. ಅಪರ್ಣ ಹಾಗೂ ಆನಂದ್ಗೂ ಕೂಡ ಎಲ್ಲವೂ ಕೂಡ ಮೊದಲೇ ಗೊತ್ತಿತ್ತು. ಇದೀಗ ಭೂಮಿಕಾ ಬಾಯಿಂದ ಕೂಡ ಅದೇ ಮಾತನ್ನ ಕೇಳಿಸ್ಕೊಂಡಿದ್ದಾರೆ. ಜಯದೇವ್ ಆಸ್ಪತ್ರೆಯಲ್ಲೇ ಮಲ್ಲಿಯನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದಂತಹ ವಿಚಾರವನ್ನ ಆಸ್ಪತ್ರೆಯ ನರ್ಸ್ ಭೂಮಿಕಾಗೆ ರಾತ್ರೋರಾತ್ರಿ ಬಂದು ತಿಳಿಸಿದ್ದಾರೆ. ಹಾಗೇನೆ ತನ್ನ ಹಾಗೂ ಅಪೇಕ್ಷಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಜಯದೇವ್ ಅನ್ನೋ ಸತ್ಯ ಕೂಡ ಈಗಾಗಲೇ ಪಾರ್ಥಗೆ ಗೊತ್ತಾಗಿದೆ. ಮಪ್ಲರೊಂದರ ಸಹಾಯದಿಂದಾಗಿ ಪಾರ್ಥಗೆ ಇದೀಗ ನಿಜಾಂಶ ಗೊತ್ತಾಗಿದೆ. ಯಾರು ತನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಅನ್ನೋ ವಿಚಾರ ಪಾರ್ಥಗೆ ಗೊತ್ತಾಗಿದೆ. ಇದೇ ವಿಚಾರವನ್ನ ಆತ ತನ್ನ ಅತ್ತಿಗೆಗೆ ಹೇಳ್ತಾನೆ, ಹಾಗೆ ಅಪರ್ಣ ಆನಂದ್ಗೂ ಕೂಡ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಪರ್ಣ ಹಾಗೂ ಆನಂದ್, ನಮಗೆ ಈ ವಿಚಾರ ಮೊದಲೇ ಗೊತ್ತಿತ್ತು, ಗೌತಮ್ಗೆ ಈ ವಿಚಾರ ಗೊತ್ತಾದ್ರೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ನಿಮ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಆನಂದ್ಗೆ ಆಕ್ಸಿಡೆಂಟ್ ಮಾಡಿದ್ದು ಕೂಡ ಇದೇ ಜಯದೇವ್ ಅನ್ನೋದು ಗೊತ್ತಾಗುತ್ತೆ. ಇದೀಗ ಎಲ್ಲರೂ ಕೂಡ ನಿಜಾಂಶವನ್ನ ತಿಳ್ಕೊಂಡಿದ್ದಾರೆ, ಯಾರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ. ಸದ್ಯಕ್ಕೆ ಎಲ್ಲರ ಹತ್ರ ಇರುವಂತಹ ಕುತೂಹಲ ಈ ವಿಚಾರವನ್ನ ಹಾಗಾದ್ರೆ ಭೂಮಿಕಾ ಗೌತಮ್ಗೆ ತಿಳಿಸ್ತಾರಾ ಅಂತ. ಸದ್ಯ ವೀಕ್ಷಕರು ಕೂಡ ಅದಕ್ಕೆ ಕಾಯ್ತಾ ಇದ್ದಾರೆ. ಜಯದೇವ್ ನಿಜ ಬಣ್ಣ ಏನು ಅನ್ನೋದು ಗೊತ್ತಾಗಿದೆ. ತನ್ನ ಪತಿ ರಾತ್ರೋರಾತ್ರಿ ಆಫೀಸ್ ಕೆಲಸ ಅಂತ ಮನೆಯಿಂದ ಹೊರಗೆ ಹೋಗ್ತಾನೆ. ಆದರೆ ಆತ ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋದು ಕೂಡ ಮಲ್ಲಿಗೆ ಗೊತ್ತು. ಆದರೆ ಆತನನ್ನ ತಡೆಯೋದಕ್ಕೆ ಆಕೆಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲೇ ದುಃಖದಲ್ಲಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸದ್ಯಕ್ಕೆ ಈಗ ಆಗ್ತಾ ಇರುವ ಬೆಳವಣಿಗೆ ನೋಡಿದ್ರೆ ವೀಕ್ಷಕರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಜಯದೇವ್ ಪಾಪದ ಕೊಡ ತುಂಬುವಂತಹ ಸಮಯ ಬಂದಿದೆ. ಇವಾಗ ಜಯದೇವ್ ನಿಜವಾದ ರೂಪವನ್ನ ಭೂಮಿಕಾ ಗೌತಮ್ ಮುಂದೆ ಹೇಳ್ತಾಳ. ಗೌತಮ್ಗೆ ನಿಜಾಂಶ ಗೊತ್ತಾದ್ರೆ ಏನಾಗತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಸದ್ಯಕ್ಕೆ ಧಾರಾವಾಹಿ ಕುತೂಹಲದ ಘಟ್ಟದಲ್ಲಿದೆ. ಅತ್ತ ಲಕ್ಷ್ಮೀ ನಿವಾಸ ಧಾರಾವಾಹಿ ಕೂಡ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಇತ್ತ ಅಮೃತಧಾರೆ ಧಾರಾವಾಹಿ ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ, ಕುತೂಹಲದ ಘಟ್ಟದಲ್ಲಿದೆ. ವೀಕ್ಷಕರು ಮುಂದಿನ ಸಂಚಿಕೆಗಾಗಿ ಕಾಯುವಂತಾಗಿದೆ. ಸೊ ಈ ವಿಚಾರ ಗೌತಮ್ಗೆ ಗೊತ್ತಾದ್ರೆ ಏನಾಗ್ಬೋದು ಅನ್ನೋದು ವೀಕ್ಷಕರ ಸದ್ಯದ ಕುತೂಹಲ.